ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ವೇದಿಕೆ. ಇವತ್ತಿನ ವಿಡಿಯೋದಲ್ಲಿ ನಾವು AWS ಅಲ್ಲಿ ಫ್ರೀ ಟೈರ್ ಅಕೌಂಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊತಾ ಹೋಗೋಣ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಮೊದಲನೇದಾಗಿ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮಲ್ಲಿ AWS ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡ್ಬೋದು ಫ್ರೀ ಟೈರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಲಿಂಕ್ ಮೇಲೆ. ನೆಕ್ಸ್ಟ್ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೋಡಿ ಕ್ರಿಯೇಟ್ ಎ ಫ್ರೀ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸೈನ್ ಅಪ್ ಫಾರ್ AWS ಅಂತ ಇದೆ. ಇಲ್ಲಿ ನಿಮ್ಮ ರೂಟ್ ಯೂಸರ್ ಇಮೇಲ್ ಅಡ್ರೆಸ್ನ ಕೊಡಬೇಕಾಗುತ್ತೆ. ನಿಮ್ಮದೊಂದು ಇಮೇಲ್ ID ನ ಇಲ್ಲಿ ಹಾಕಿ. ನಾನಿಲ್ಲಿ ನನ್ನ ಇಮೇಲ್ ID ನ ಹಾಕ್ತಿದ್ದೀನಿ. ಹಾಗೆ ಅದಕ್ಕೆ ಒಂದು ನೇಮ್ ಕೊಡಿ. ನೀವು ನೇಮ್ ಕೊಡ್ತಿದ್ದೀನಿ. ಹಾಗೆ ಇಮೇಲ್ನ ನಾವು ವೆರಿಫೈ ಮಾಡಬೇಕಾಗುತ್ತೆ. ಇಮೇಲ್ನ ಒಂದು ಸಲ ವೆರಿಫೈ ಮಾಡಿ. ಇಮೇಲಿಗೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ, ಅದನ್ನು ಇಲ್ಲಿ ಹಾಕಿ. ವೆರಿಫೈ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಅಂತ ಬಂದಿದೆ. ನೀವೊಂದು ರೂಟ್ ಯೂಸರ್ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಥರ ಕಂಫರ್ಟಬಲ್, ಯಾವ ಥರ ಈಸಿ ಪಾಸ್ವರ್ಡ್ ಬೇಕೋ ಆ ಥರ ಇಟ್ಕೋಬೋದು. ಪಾಸ್ವರ್ಡ್ನ ಸೆಟ್ ಆದಮೇಲೆ ನೀವು ಪಾಸ್ವರ್ಡ್ನ ತುಂಬ ಸ್ಟ್ರಾಂಗ್ ಕೊಡಬೇಕಾಗುತ್ತೆ. ಸಿಂಪಲ್ ಪಾಸ್ವರ್ಡ್ ತೊಗೊಂಡ್ರೆ ಅದು ಥ್ರೆಟ್ ಅಂತ ತೊಗೊಳೋದಿಲ್ಲ. ಹಾಗಾಗಿ ಸ್ವಲ್ಪ ಪಾಸ್ವರ್ಡ್ನ ಸ್ಟ್ರಾಂಗ್ ಕೊಡಿ. ಬಂದು ಬಿಲ್ಲಿಂಗ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋದು. ಇಲ್ಲಿ ನಾವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಪ್ರೊವೈಡ್ ಮಾಡಿ ನಾವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಪ್ರೊಸೆಸಲ್ಲಿ ನಾವು ನಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು ಇಂಟರ್ನ್ಯಾಷನಲ್ ಕಾರ್ಡ್ ಆಗಿರಬೇಕು. ಹಾಗೆ ವೀಸಾ, ಮಾಸ್ಟರ್ ಕಾರ್ಡ್ ಹಾಗೂ ರುಪೇ ಕಾರ್ಡನ್ನು ನಾವು ಪ್ರೊವೈಡ್ ಮಾಡ್ಬೋದು. ಇದರಲ್ಲಿ ತುಂಬ ಜನ ನೀವು ಸ್ಟಕ್ ಆಗ್ತೀರಾ. ಯಾಕಂದರೆ ನಿಮ್ಮದು ಒರಿಜಿನಲ್ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಕೊಟ್ಟರೆ ಎಲ್ಲಿ ಎಷ್ಟು ಅಮೌಂಟ್ ಕಟ್ ಆಗುತ್ತೋ ಅಂತ ನೀವು ಹೆದರ್ತೀರಾ. ಇದರಲ್ಲಿ ಹೆದರೋಂಥ ಯಾವುದೇ ಅವಶ್ಯಕತೆ ಇಲ್ಲ. ಇಂಡಿಯನ್ ರುಪೀಸಲ್ಲಿ ಬರೀ 2 ರೂಪೀಸ್ ಕಟ್ ಆಗುತ್ತೆ, ಅದು ಕೂಡ ರಿಫಂಡ್ ಆಗುತ್ತೆ. ನಿಮ್ಮ ಹತ್ರ ಯಾವುದಾದ್ರೂ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೆ ಇನ್ಸ್ಟೆಂಟಲ್ಲಿ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲ್ಲಿ ನೀವೊಂದು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಅದು ಯಾವ ಥರ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲ್ಲಿ ಯಾವ ಥರ ಇನ್ಸ್ಟೆಂಟಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಈಗ ಬನ್ನಿ, ನಾವು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡೋಣ. ಇಲ್ಲಿ ನೋಡ್ಬೋದು ಬಿಲ್ಲಿಂಗ್ ಕಂಟ್ರಿ ಅಂತ ಇದೆ. ಇಲ್ಲಿ ನಿಮ್ದು ಯಾವ ಕಂಟ್ರಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ನಂಬರ್ ಇದೆ. ಇಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ನಂಬರ್ ಕೊಡಿ. ಅಥವಾ ಕ್ರೆಡಿಟ್ ಕಾರ್ಡ್ದು ಎಕ್ಸ್ಪೈರಿ ಡೇಟ್ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಒಂದು ಸೆಕ್ಯೂರಿಟಿ ಕೋಡ್ ಇರುತ್ತೆ, ನಿಮ್ಮ ಡೆಬಿಟ್ ಕಾರ್ಡ್ ಹಿಂದಗಡೆ ಇರುತ್ತೆ, ಅದನ್ನು ನೀವು ಎಂಟರ್ ಮಾಡಿ. ನೆಕ್ಸ್ಟು ಕಾರ್ಡ್ ಹೋಲ್ಡರ್ ನೇಮ್ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ವೆರಿಫೈ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ನೀವು ಡು ಯು ಹ್ಯಾವ್ ಅ ಪ್ಯಾನ್ ಅಂತ ಕೇಳ್ತಿದೆ, ಇದನ್ನು ನೀವು ನೋ ಅಂತಲೇ ಕೊಡಿ. ಯಾಕಂದರೆ ನೆಕ್ಸ್ಟು ಅದು ಮತ್ತೆ ಕೇಳುತ್ತೆ ನಿಮ್ಮ ಎಲ್ಲ ಡೀಟೇಲ್ಸ್ನ. ಹಾಗಾಗಿ ನಾವು ಅದನ್ನ ಕೊಡೋ ಅವಶ್ಯಕತೆ ಇಲ್ಲ. ನೀವು ನೋ ಅಂತ ಕೊಟ್ಟು ಮುಂದೆ ಪ್ರೊಸೀಡ್ ಮಾಡಿ. ರೀಡೈರೆಕ್ಟ್ ಮಾಡ್ತಿದ್ದೆ ಬಿಲ್ಲಿಂಗಿಗೆ. ನೋಡ್ಬೋದು ನಿಮಗೊಂದು ಸೆಕ್ಯೂರಿಟಿ ಕೋಡ್ ಬಂದಿರುತ್ತೆ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರಿಗೆ. ಆ ಸೆಕ್ಯೂರಿಟಿ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕನ್ಫರ್ಮ್ ಅಂತ ಕೊಡಿ. ಚೆಕ್ ಮಾಡುತ್ತೆ ಕನ್ಫರ್ಮ್ ಪೇಮೆಂಟ್ ವಿತ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತ. ಸ್ವಲ್ಪ ವೇಟ್ ಮಾಡಿ. ಬಿಲ್ಲಿಂಗ್ ಪ್ರೊಸೆಸ್ಸು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಕನ್ಫರ್ಮ್ ಯುವರ್ ಐಡೆಂಟಿಟಿ. ಇಲ್ಲಿ ಸ್ವಲ್ಪ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಬನ್ನಿ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮ್ಮದು ಪ್ರೈಮರಿ ಪರ್ಪಸ್ ಆಫ್ ಅಕೌಂಟ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಿದೆ. ನೀವು
ಪರ್ಸ್ನಲ್ ಆದರೆ ಪರ್ಸ್ನಲ್ ಸೆಲೆಕ್ಟ್ ಮಾಡ್ಬೋದು, ಬಿಸ್ನೆಸ್ ಪರ್ಪಸ್ ಇದ್ದರೆ ಬಿಸ್ನೆಸ್ ಸೆಲೆಕ್ಟ್ ಮಾಡ್ಬೋದು, ಗೌರ್ಮೆಂಟ್ ಇದೆ ಗೌರ್ಮೆಂಟು. ನಾನು ಇಲ್ಲಿ ಪರ್ಸ್ನಲ್ ಯೂಸು, ಅದಕ್ಕೆ ಪರ್ಸ್ನಲ್ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟು ಓನರ್ಶಿಪ್ ಟೈಪ್ ಇದೆ, ಇಲ್ಲಿ ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಬೋದು, ಪಾರ್ಟ್ನರ್ಶಿಪ್ ಸೆಲೆಕ್ಟ್ ಮಾಡ್ಬೋದು. ನಾನು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟು ಇಲ್ಲಿ ಇಂಡಿಯನ್ ಡಾಕ್ಯುಮೆಂಟ್ ಟೈಪ್ ಕೇಳ್ತಿದೆ. ನಿಮ್ಮ ಹತ್ರ ಪಾನ್ ಕಾರ್ಡ್ ಇದ್ದರೆ ಪಾನ್ ಕಾರ್ಡ್ ಕೊಡ್ಬೋದು, ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ ಕೊಡ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು. ನನ್ನ ಹತ್ರ ವೋಟರ್ ಐ ಡಿ ಇದೆ, ವೋಟರ್ ಐ ಡಿ ಕೊಡ್ತಿದ್ದೀನಿ. ನಿಮ್ಮ ಹತ್ರ ಯಾವ್ದು ಇದೆಯೋ ಅದನ್ನು ನೀವು ಕೊಡ್ಬೋದು. ಇಲ್ಲಿ ಎಪಿಕ್ ನಂಬರ್ ಅಂತ ಕೇಳ್ತಿದೆ, ಎಪಿಕ್ ನಂಬರ್ನ ಎಂಟರ್ ಮಾಡಿ. ಓಕೆ, ಇಲ್ಲಿ ಎಪಿಕ್ ನಂಬರ್ನ ಸೆಲೆಕ್ಟ್ ಮಾಡಿದೆ. ನೇಮ್, ಚೂಸ್ ದಿ ನೇಮ್ ಆಫ್ ದಟ್ ಯು ವಾಂಟ್ ಅಂತ ಇದೆ. ಇಲ್ಲಿ ನಿಮ್ಮ ನೇಮ್ ಡಿಸ್ಪ್ಲೇ ಆಗ್ತಿದೆ, ಇದನ್ನೇ ಚೂಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೇಳ್ತಿದೆ ಅಪ್ಲೋಡ್ ಫ್ರಂಟ್ ಆಫ್ ಯುವರ್ ವೋಟರ್ ಐ ಡಿ ಕಾರ್ಡ್ ಅಂತ ಇದೆ. ಫೈಲ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ನೀವು ಇಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟು ನೀವಿಲ್ಲಿ ಚೂಸ್ ಎ ಫೈಲ್ ಬ್ಯಾಕ್ ಅಂತ ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ವೋಟರ್ ಐ ಡಿ ಬ್ಯಾಕ್ ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ನೆಕ್ಸ್ಟು ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಅದು ಸೈನ್ ಅಪ್ ಫಾರ್ AWS ಕನ್ಫರ್ಮ್ ಯುವರ್ ಐಡೆಂಟಿಟಿ ಇದೆ. ಇಲ್ಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಟೆಕ್ಸ್ಟ್ ಮೆಸೇಜ್ ಅಥವಾ ನಿಮ್ಮ ಫೋನ್ ನಂಬರ್ನ, ಇಲ್ಲಿ ನಿಮ್ಮ ಕಂಟ್ರಿ ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಹಾಗೆ ನಿಮ್ಮ ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟು ಸೆಂಡ್ SMS ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿ, ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಕ್ಯಾಪ್ಚಾ ಒಂದು ಬಂದಿದೆ, ಇದನ್ನು ನೀವು ಎಂಟರ್ ಮಾಡಿ. ಸಬ್ಮಿಟ್ ಕೊಡಿ. ಹಾಗೆ ವೆರಿಫಿಕೇಷನ್ ಕೋಡ್ ನಿಮ್ಮ ಫೋನಿಗೆ ಬಂದಿರೋದನ್ನ ನೀವು ಇಲ್ಲಿ ಎಂಟರ್ ಮಾಡಿ. ನೋಡ್ಬೋದು, ಈ ವೆರಿಫಿಕೇಷನ್ ಕೋಡ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಕಂಟಿನ್ಯೂ ಅಂತ ಕೊಡಿ, ವೆರಿಫಿಕೇಷನ್ ಕೋಡ್ ಹಾಕಿ. ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ರಿಜಿಸ್ಟ್ರೇಷನ್ ಕನ್ಫರ್ಮೇಷನ್ ಅಂತ ಬಂದಿದೆ. ಈಗ ನೀವು ಗೋ ಟು AWS ಅಮೆಝಾನ್ ಅಂತ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ರೈಟ್ ಕಾರ್ನರಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡು ನನ್ನ ಹೆಸರು ಬರ್ತಿದೆ. ಫ್ರೀ ಪ್ಲ್ಯಾನ್ ಸ್ಟೇಟಸ್ ಇಲ್ಲಿ ನೋಡ್ಬೋದು, ಕ್ರೆಡಿಟ್ಸ್ ರಿಮೈನಿಂಗ್ ಅಂತ ಇದೆ. 100 USD ನಮಗೆ ಇನ್ನೂ ರಿಮೈನಿಂಗ್ ಇದೆ. ಡೇಸ್ ರಿಮೈನಿಂಗ್ 183 ಡೇಸ್ ಫ್ರೀ ಸರ್ವಿಸ್ ಕೊಟ್ಟಿದ್ದಾರೆ. ಹಾಗೂ ಯುವರ್ ಫ್ರೀ ಅಕ್ಸೆಸ್ ಟು AWS ಸರ್ವಿಸ್ ವಿಲ್ ಎಂಡ್ ಆನ್ April 2, 2026. ಅಂದರೆ ನಮ್ಮ ಫ್ರೀ ಅಕ್ಸೆಸ್ಸು April 2, 2026 ಎಂಡ್ ಆಗುತ್ತೆ. ಅಲ್ಲಿವರೆಗೂ ನಾವೆಲ್ಲ ಫ್ರೀ ಸರ್ವಿಸ್ನ ಯೂಸ್ ಮಾಡ್ಕೋಬೋದು. ನೀವು ಇದರಲ್ಲಿ ತುಂಬ ಫ್ರೀ ಸರ್ವಿಸ್ ಇದೆ, ಇವನ್ನ ಎಕ್ಸ್ಪ್ಲೋರ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಫ್ರೀ ಸರ್ವಿಸ್ ಇದೆ, ಯಾವ್ಯಾವುದನ್ನು ಎಷ್ಟೊತ್ತು ನಾವು ಎಷ್ಟು ಲಿಮಿಟಲ್ಲಿ ಯೂಸ್ ಮಾಡ್ಬೋದು ಅಂತ ನಾವು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಮಾಡಾಕ್ತೀನಿ. ಅಲ್ಲಿವರೆಗೂ ಕೀಪ್ ಎಕ್ಸ್ಪ್ಲೋರಿಂಗ್ ಕ್ಲೌಡ್ ಕಂಪ್ಯೂಟಿಂಗ್. ಮತ್ತೆ ಸಿಗೋಣ, ಬಾಯ್ ಬಾಯ್.